ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಅಂದರೆ ಹೇಗಿದ್ದೀರಾ? ಸಖತ್ತಾಗಿದ್ದಾರೆ ಅಂತ ಭಾವಿಸ್ತಾ. ಸೊ ನಾನು ಇವಾಗ 40 ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಹಿಂದೆ ಸಂಪಿಂದ ಬಟ್ಟೆ ಒಗಿತಾ ಇದೆ. ಬಟ್ಟೆ ಮೀನ್ಸ್ ಲಾಸ್ಟ್ ವೀಕು ನಾನು ಬೆಡ್ಶೀಟು, ದಿಂಬಿನ ಕವರು ಹಾಗೆ ಆ ಬೆಡ್ಶೀಟೆಲ್ಲ ಎತ್ತಾಕಿದೆ, ಒಗೆಯೋಕ್ಕಾಗಿರಲಿಲ್ಲ. ಸೊ ಇದು ಒಗಿತಾ ಇದ್ದೀನಿ. ಇವತ್ತು ಮಂಡೇ, ಸೋಮವಾರ. ನಾನು ಗಂಗೂರಿಗೆ ಬಂದಿದ್ದು ನೆನ್ನೆ ಭಾನುವಾರನೇ ಬಂದೆ. ನನಗೆ ರಜಾ ಇದ್ದರೂ ಕೂಡ. ಸೊ ನಂದು ಜನಗಣತಿದು ಬಾಕಿ ಇತ್ತು. ಶುಕ್ರವಾರ ಫಂಕ್ಷನ್ ಆಯಿತು ಆ್ಯಂಡ್ ಶನಿವಾರ ಅವರೇ ರಜಾ ಕೊಟ್ಟಿದ್ದರು. ಶುಕ್ರವಾರ ಫಂಕ್ಷನ್ ಇತ್ತಲ್ಲ ಅಂದ್ಬಿಟ್ಟು ಶನಿವಾರ ರಜಾ ಕೊಟ್ಟಿದ್ದರು. ಆ್ಯಂಡ್ ಶನಿವಾರ ರಜಾ ಕೊಟ್ಟಿದ್ದ ಕಾರಣ ಫೋಟೋಶೂಟ್ಗೆ ಹೋಗಿದ್ದೆ. ಬಟ್ ನನಗೆ ಇನ್ನೊಂದು 2-3 ದಿನ ರಜಾ ಇರೋದ್ರಿಂದ ಸೊ ನಾನು ಜನಗಣತಿ ಎಲ್ಲ ಮುಗಿಸಿ ರಿಪೋರ್ಟ್ ಕೊಡಬೇಕು. ಹಾಗಾಗಿ ಯಾವುದೂ ಮುಗ್ದಿರಲಿಲ್ಲ. ಇನ್ನೂ 150 ಮನೆ ಬಾಕಿ ಉಳ್ಕೊಂಡಿತ್ತು. ಹಾಗಾಗಿ ನಿನ್ನೆ ನಾನು ಕೀರ್ತನ ಇಬ್ಬರು ಸೇರಿಕೊಂಡು ಒಂದು 80 ಮನೆ ಮಾಡಿಕೊಂಡು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಮಾಡಿದ್ದೀವಿ. ಹಂಗೂ ಮುಗ್ದಿಲ್ಲ. ಇನ್ನೂ ಒಂದು 50ರಿಂದ 60 ಮನೆಗಳು ಬಾಕಿ ಉಳಿದಿದೆ. ಅದಕ್ಕೆ ಇವಾಗ ಹೋಗೋಣ ಅಂತ ಹೇಳಿ ಸರ್ವೆಗೆ. ಸೊ ರಾತ್ರಿ 9 ಗಂಟೆಗೆ ಬಂದಾಗ ಸ್ವಲ್ಪ ಕೀರ್ತನ ಅವ್ರು ತುಂಬ ಹಿಂಸೆ ಮಾಡಿದ್ರು. ಮನೆಯೇ ಊಟ ಮಾಡಿ ಅಂತ. ಮಧ್ಯಾಹ್ನವೂ ಅವ್ರಿಗೆ ಊಟ ಮಾಡಿದೆ. ಹಾಗಾಗಿ ಅಂತ ಕೊಟ್ಟಿದ್ದೇನೆ. ಬಿರಿಯಾನಿ ಬಂದಿದ್ದೆ, ಅಮ್ಮ ಮಾಡಿದ್ದಲ್ಲ, ಅದೇ ಬಾಕ್ಸ್ ಹಾಕಿದ್ದು. ನೆನ್ನೆ ರೊಟ್ಟಿ ಹುಳಿಜಿಂಕ ತಿಳ್ಕೊಬಂದಿದ್ದೆ ತಿಂಡಿಗೆ. ನನ್ನ ಅಮ್ಮ ರೊಟ್ಟಿ ಹಾಕಿ ಹುಳಿಜಿಂಕ ರೊಟ್ಟಿ ಎಲ್ಲ ಪ್ಯಾಕ್ ಮಾಡಿದ್ರು, ಬಾಕ್ಸ್ ಹಾಕಿದ್ರು. ನಾನು ಅರ್ಜೆಂಟಲ್ಲಿ ಮರ್ತ್ಕೊಂಡು ಬಾಕ್ಸ್ ಬಿಟ್ಬಿಟ್ಟಿದ್ದೆ. ಬೆಳಗ್ಗೆ ತಿಂದೆ, ಮಧ್ಯಾಹ್ನದ ಬಾಕ್ಸ್ನ ಬಿಟ್ಬಿಟ್ಟು ಬಂದೆ. ಆವಾಗ ಕೀರ್ತನ ಅವ್ರ ಮನೆಗೆ ಹೋಗ್ಬಿಟ್ಟು ನೈಟು ಕೂಡ ಕರೆದ್ರು. ಬಟ್ ನಾನು ಹೋಗಲಿಲ್ಲ, ಅನ್ನ ಮಾಡ್ಕೊತೀನಿ ಅಂತ ಹೇಳಿ ಅನ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿ ಅನ್ನ ಆಯಿತು, ಇವಾಗ ಆಗುತ್ತೆ. ಸೊ ಇವಾಗ ಹುಳಿ ಅನ್ನ ಇದೆ, ಕಲಿಸ್ಕೊಂಡು ತಿಂದ್ಬಿಟ್ಟು ಹೊರಡ್ತೀನಿ. ಬಿಕಾಸ್ ನಾನು 10 ಗಂಟೆಗೆ ಡ್ಯೂಟಿಗೆ ಹೋಗಬೇಕು. ತುಂಬ ಕೆಲಸ ಇದೆ, ರೇಷನ್ ಕೊಡಬೇಕು, ಎಲ್ಲ ಕೊಟ್ಬಿಟ್ಟು ಎಲ್ಲ ಇನ್ನು 2 ದಿನದಲ್ಲಿ ಎಲ್ಲ ಮುಗಿಸ್ಕೊಂಡು ನನಗೆ ಮೀಟಿಂಗ್ ಇದೆ, ಅದೆಲ್ಲ ರಿಪೋರ್ಟ್ ಮಾಡಿಬಿಟ್ರೆ ನನಗೆ ಇನ್ಮೇಲಿಂದ ರಜಾ. ಹಾಗಾಗಿ ಮತ್ತು ನಿನ್ನೆ 10 ಗಂಟೆಯಿಂದ 9 ಗಂಟೆ ಗಂಟ ಮಾಡಿಬಿಟ್ಟು ಬ್ಯಾಕ್ ಪೇನು ಅಂತ ಬಿಸಿಲಲ್ಲಿ ಗರ 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 ಅಂತ ಸುತ್ತಬಿಟ್ಟು ಫುಲ್ಲು ತಲೆ ನೋವು. ನಿಮಗೆ ನಾನು ವಾಯ್ಸ್ ಕೇಳ್ತಾ ಇದ್ದರೆ ಗೊತ್ತಾಗಿರ್ಬೋದು ಒಂಥರ ಟಯರ್ಡ್ ಆಗಿದೆ ಅಂತ ಹೇಳಿ. ಏನೂ ಮಾಡೋಕ್ಕಾಗಲ್ಲ. ಇವಾಗ ಕಡೆಯ ಖಾಲಿ ತಂದು ನೀರು ಬಿಟ್ಟಿದ್ದೀನಿ. ಮುಖ ತೊಳ್ಕೊಂಡು ತಲೆ ಬಚ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸೊ ಆಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಸಂಡೇ ನಾನು ಯಾವುದೇ ರೀತಿ ವೀಡಿಯೋ ಶೂಟೇ ಮಾಡಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಕೂಡ ಯಾವುದೂ ವೀಡಿಯೋನೇ ಮಾಡ್ಕೊಂಡಿಲ್ಲ. ನೋಡೋಣ, ಸಾಧ್ಯ ಆದರೆ ಇವತ್ತು ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಮಂಗಳವಾರ ಸಿಗೋಣ. ಸೊ ಇವಾಗ ಫ್ರೆಶ್ ಅಪ್ ಆಗ್ತೀನಿ, ಓಕೆನಾ? ಹಂಗೆಲ್ಲ ಕಂಡ್ರಿ ಬಸ್ ಸ್ಟಾಪು ಅಂತ ಸುಮ್ಮನೆ ಹಾಗೆ ಗೊತ್ತಾಗಬಾರ್ದು. ನಾವು ವೀಡಿಯೋ ಮಾಡ್ಕೊತಾ ಇದ್ದೀವಿ. ಸರ್ವೆ ಮಾಡಿ ಟೈಮ್ ಬಂದು ಎಷ್ಟು ಗಂಟೆಗೆ ಹೇಳ್ರಿ? 7 ಗಂಟೆ 20 ನಿಮಿಷ. ಫೈನಲಿ ಎಲ್ಲ ಮುಗಿಸಿ ಮಲ್ಟಿಯವರು ಮುಗಿದ್ರೂ ಡ್ಯೂಟಿ ಮಾಡ್ತಾ ಇದ್ದೀವಿ. ನಿಮ್ಮ ತೋರಿಸುತ್ತಲೇ ಇಲ್ಲ, ನಾನು ಬರೀ ಮೊಟ್ಟೆ ಪಪ್ಸ್ ಅಷ್ಟೇ ತೋರಿಸ್ತಾ ಇರೋದು. ಯಾಕೆ ಮೊಟ್ಟೆ ಪಪ್ಸ್ಗೆ ಏನಾದ್ರು ದೃಷ್ಟಿ ಆಯ್ತದ? ಏನಾದ್ರು ದೃಷ್ಟಿಯಾಗಿ ಏನಾದ್ರು ಹೊಟ್ಟೆ ನೋವುತ್ತದ? ಫ್ರೆಂಡ್ಸ್, ಅಲ್ಲಿಂದ ಬಂದು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿ ಮ್ಯಾಗಿ ಪ್ಯಾಕೆಟ್ ಎತ್ಕೊಬಂದಿದ್ದಲ್ಲ, ಮೊಟ್ಟೆ ಪಪ್ಸ್ ತಿನ್ನಲ್ಲ, ಅಲ್ಲೇ ಪಕ್ಕದಲ್ಲಿ ಪ್ರಾವಿಷನ್ ಸ್ಟೋರಲ್ಲಿ. ಆ ಮ್ಯಾಗಿ ಸಿಗಲಿಲ್ಲ ಅಂದ್ಬಿಟ್ಟು ಇಪ್ಪಿ 5 ರೂಪಾಯಿದು ಒಂದು 5 ಎತ್ಕೊಬಂದೆ. ಅದರಲ್ಲೊಂದು 3 ಏನೋ ಹಾಕೋತಾ ಇದ್ದೀನಿ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಮ್ಯಾಗಿ ಇಷ್ಟ, ಇಪ್ಪಿ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಒಂದು ಮೊಟ್ಟೆ ಇತ್ತು ಯಾವಾಗಲೂ ತಂದಿರೋದು, ಆ ಒಂದು ಮೊಟ್ಟೆನೇ ಮ್ಯಾಗಿ ಒಳಗಡೆ ಹಾಕ್ಕೊಂಡಿದ್ದೀನಿ. ಈ ಥರ ಕಾಣ್ತಾ ಇದೆ. ನಾನು ಆಲ್ಮೋಸ್ಟ್ ನಿಮಗೆ ಗೊತ್ತು, ನಾನು ರೂಮಲ್ಲೇ ಊಟ ಮಾಡೋದು, ಇನ್ನೆಲ್ಲೂ ಹಾಲಲ್ಲೆಲ್ಲೂ ಕೂತ್ಕೊಳ್ಳಲ್ಲ ಅಂತ ಹೇಳಿ. ಬರೆಯೋದೆಲ್ಲ ಇತ್ತು, ಅದನ್ನೆಲ್ಲ ಮುಚ್ಚಿಟ್ಬಿಟ್ಟು ಹಂಗೆ ಹಾಸಿಗೆ ಮೇಲೆ ಇಟ್ಟಿದ್ದೆ. ಇನ್ನೂ ಬರೀಬೇಕಲ್ಲ, ಎಲ್ಲ ಟೋಟಲ್ ಮಾಡಬೇಕಲ್ಲ ಅಂತ ಹೇಳಿ ಅದನ್ನೆಲ್ಲ ಎತ್ತಿಟ್ಟು ಮ್ಯಾಗಿನ ತಿನ್ಕೊಂಡು ಸ್ವಲ್ಪ ಹೊತ್ತು ಫೋನ್ ನೋಡಿಬಿಟ್ಟು ಮಲ್ಕೊಂಡೆ. ಆ್ಯಂಡ್ ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ನಾನು ಇನ್ನೇ ಮಾಡ್ತೀನಿ ಕತೆ. ಫ್ರೆಂಡ್ಸ್, ನಾವು ಇವಾಗ ಟೈಮ್ ಎಷ್ಟು? 3 ಗಂಟೆ 10 ನಿಮಿಷದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾತಾಡು. ಏನು ಮಾತಾಡಲಿ? ನಾವು ಸ್ಕೂಟಿ ಓಡ್ಸಕ್ಕೆ ಹೋಗ್ತಿದ್ದೀವಿ, ಸ್ಕೂಟಿ ಕಲ್ತ್ಕೋಬೇಕು. ಸೀರೆ ಹಾಕೊಂಡು ಮಿಂಚ್ತಾವಳೆ ಅಕ್ಕ. ಓಡಿಸು. ನಂಗೆ ಏನು ಬರೋಕ್ಕಲ್ಲ, ನಂಗೆ ಏನು ಹೇಳ್ಬೇಡ. ನಾನೇ ಸ್ಪೈಡ್ರ್ ಮ್ಯಾನ. 70 kg 60 kg ಇರ್ತದೆ. ಹಿಂದೆ ಕೇಳಿ ಅಂದರೆ ಹೆಂಗೆ ಹೇಳಿ ಅಣ್ಣ? ಚೆನ್ನಾಗದೆ ಸೌಂದರ್ಯ ಹಿಂಗೆ ಗಾಡಿ ಓಡಿಸೋದು. ಯಾರನ್ನಾರು ಒಬ್ರನ್ನ ಹಿಂದೆ ಕೇಳಿ ಮುಂದೆ ಕೇಳಿ. ಅಲ್ಲ ಕಡೆ ಎಳೆಯಕ್ಕೆ ನನಗೇನು ಎಳೆಯಕ್ಕೆ ಆದದ? ನೀನೇ ಬರಬೇಕು ಕಣ ಸೌಂದರ್ಯ. ಅದು ಹೆಂಗೆಂಗೋ ಎಲ್ಲಿ ಬೋರ್ಡ್ಗಳು ನಾವಿಬ್ರು ಅವ. ಅವಳು ಗಾಡಿ ಗಿಡಿ ಬೀಳ್ಸಿ
ನಾನು ನೀನು ಚೆನ್ನಾಗಿ ಕಲಿತಾವ್ ಬಿಡು ಗಾಡಿಯ ಮತ್ತೆ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಚೆನ್ನಾಗಿ ಮಿಂಚ್ತಾ ಇದೆಯಲ್ಲವ ಬ್ಲ್ಯಾಕ್ ಚೆನ್ನಾಗಿ ಕಾಣ್ತೈತೆ ಅದು ಬಿಡು ಸೆರಗ್ ಬಿಡು ಅನೇ ಅಲ್ಲ ಅಲ್ಲೇ ಕ್ಯಾಮ್ರಾ ಮುಂದೆನೇ ಓಕೆ ಅತ್ತೆ ಚೆನ್ನಾಗಿ ಕಾಣ್ತದೆ ಒಂದೆರಡು ಫೋಸ್ ಕೊಡು ನಾನು ವಿಡಿಯೋ ತಾನೇ ಮಾಡ್ತಾರದು ಚೆನ್ನಾಗಿದ್ದಿ ಪುಡವ ಸುಂದ್ರಿ ಹಂಗಿದ್ದಿ ಅದು ರೆಡಿಮೇಡ್ ತಗೊಂಡಿರೋದಾ ಚೆನ್ನಾಗಿ ಕಾಣ್ತಾ ಅದು ಮ್ಯಾಚ್ ಆಯ್ತಾ ಅದೇ ಅಯ್ಯೋ ಇವ್ರು ಬರೋದಿಲ್ಲ ಬಾರವ ನಾವು ಹೋಗೋಣ ನಂಗೆ ಟೈಮ್ ಆಯ್ತದೆ ಮನೆಗೆ ಹೋಗೋಕ್ಕೆ ಅಮ್ನಾಥ್ಪುರಕ್ಕೆ ಬಂದೆ 3:30 ಗಾಡಿ ಏನೋ ಹೋಗ್ಬಿಡ್ತಂತೆ 3:25 ಬಂದೆ ಹೋಗ್ಬಿಟ್ಟೈತೆ ನೆಕ್ಸ್ಟ್ ಇನ್ನಿರೋದೆ 4:15 ಅಥವಾ ಅದಕ್ಕಿಂತ ಮುಂಚೆ ಯಾವುದಾದ್ರೂ ಇನ್ನೊಂದು ಯಾವುದಾದ್ರೂ ಬಂದರೆ ನೋಡಬೇಕು ಬಂದರೆ ಸಾಕು ಅನ್ನಿಸ್ತೈತೆ ನೋಡೋಣ ಬಸ್ ಸಿಗುತ್ತಾ ಇಲ್ವ ನಾನು ಬೇರೆ ಭಾನುವಾರ ಬೆಳಗ್ಗೆಲೆ ಎದ್ದು ಬಂದ 7:30 8 ಗಂಟೆಗೆ ಓಲೆನೇ ಇಕ್ಕಿಲ್ಲ ಓಲೆನೇ ಮರ್ತ್ಕೊಂಡು ಓಲೆ ಇಕ್ಕೊಳ್ತಾರೆ ಹಾಗೆ ಬಂದೆ 2 ದಿನದಿಂದ ಓಲೆ ಇಲ್ದಂಗೆ ಎಲ್ಲರ ಮನೆಗೆ ಹೋಗಿ ಸರಿ ಮಾಡಿದ್ದೀನಿ ಸುಮಾರು ಜನ ಕೇಳಿದ್ರು ಯಾಕವ ಕಿವಿಗೂ ಏನೂ ಇಕ್ಕಿಲ್ಲ ಕೈಗೂ ಏನೂ ತೊಟ್ಟಿಲ್ಲ ಅಂತವ ಅಯ್ಯೋ ಯಾಕೂ ಇಲ್ಲ ಓಲೆ ಮರ್ತ್ಕೊಂಡು ಹಾಗೆ ಬಂದ್ಬಿಟ್ಟೆ ಅಂತ ಅಂದೆ ನೋಡಿ ಓಲೆನೂ ಹಾಕಿಲ್ಲ ತೋರ ನನ್ನ ತಂಗಿ ಫೋನ್ ಮಾಡ್ಬಿಟ್ಟು ಫಸ್ಟು ನೀರೊಲೆ ಗುರಿಯಾಕ ಕೇಳೋ ಬರ್ತೀನಿ ಅಂತ ಅಂದೆ ಅದಕ್ಕೆ ನಾವು ಮಗುಂಗೆ ಹೇಳ್ತೀನಿ ಅಂತಿದ್ದು ಫಸ್ಟ್ ಹೋಯ್ತಿದ್ದಂಗೆ ಸ್ನಾನ ಮಾಡ್ಕೊಂಡ್ಬಿಡ್ಬೇಕು ಯಪ್ಪ ಆಯ್ತಾ ಇಲ್ಲ ಈ ಬಿಸಿಲಿಗೆ 2 ದಿನದಿಂದ ಸುತ್ತಿ ಒಂಥರ ಬಾಡಿ ಎಲ್ಲ ಫ್ರೀನೇ ಇಲ್ಲ ಸೊ ನೋಡೋಣ ಬಿಸಿಲು ಅಂದರೆ ಬಿಸಿಲು ಇಲ್ಲೆಲ್ಲೋ ಅಂತ ಮೂಲೆಯಲ್ಲಿ ನಿಂತಿದ್ದೀನಿ ಬಿಸಿಲು ತಡೆಯೋಕ್ಕಾಗ್ದಾನೆ ಬಸ್ ಸಿಕ್ಕಿದ್ರೆ ಬೇಗ ಬೇಗ ಮನೆಗೆ ಹೋಗೋಣ 4 ಬಸ್ ಹತ್ತಿದಳು 5 ಗಂಟೆ 5 ನಿಮಿಷಕ್ಕೆ ಬಂದಿದ್ದೀನಿ ಸಾಲಿಗ್ರಾಮಕ್ಕೆ ಫುಲ್ ಬಸ್ಸು ರಶ್ಶು ನಿಂತಿದ್ದೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಫುಲ್ ಬೆವಸು ಮಗ ನೋಡಿ ಹೆಂಗೈತೆ ನನ್ನ ತಂಗಿ ಕಾಲ್ ಮಾಡಿದ್ರೆ ನಮ್ಮ ಅಮ್ಮಗೆ ಮನೆಗೆ ಹಾಲು ಬೇಕಂತ ತೊಗೊಂಡಿದ್ದೀನಿ ನನ್ನ ಮಗಳಿಗೊಂದು ಕೆಂಪು ಸಿರಪ್ ತಗೋಬೇಕು ಮೆಡಿಕಲ್ಗೆ ಹೋಗ್ತಾಯಿದ್ದೀನಿ ತೊಗೊಂಡು ಇವಾಗ ಯಾವುದೂ ಗೊತ್ತಿಲ್ಲ ನಮ್ಮೂರು ರೋಡ್ ಹತ್ರ ಹೋಗ್ತೀನಿ ಯಾವಾದರೂ ಆಟೋ ಅಥವಾ ಬೈಕ್ ಬಂದರೆ ಹೋಗೋಣ ಬನ್ನಿ ಟಿವಿ ತಂದ್ರೆಗೆ ಬಂದೆ ಹೊಳೆನರಸೀಪುರ ಗಾಡೀಲಿ 5:30 ಗಡಿಗೆ ಬಂದೆ 5:30 ನಮ್ಮ ಅಪ್ಪಾಜಿ ಇಲ್ಲೆಲ್ಲೋ ತಂದ್ರಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ಫೋನ್ ಮಾಡಿದರೆ ತಂದ್ರೆಗೆ ಬಾದಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಈಗ ನಮ್ಮ ಅಪ್ಪಾಜಿ ಕಾಲ್ ಮಾಡ್ತೀನಿ ನಮ್ಮ ಅಪ್ಪಾಜಿ ಜೊತೆ ಈಗ ಬೈಕಲ್ಲಿ ಮನೆಗೆ ಹೋಗಬೇಕು ಫ್ರೆಂಡ್ಸ್ ಕೆಲಸ ಮಾಡ್ತಿರೋದು ನಮ್ಮ ಅಪ್ಪಾಜಿನೂ ಸಿಕ್ತು ನನಗೆ ದಾವಾರ್ತೈತೆ ಒಂದು ಲೋಟ ನೀರು ತೊಗೊಬನ್ನಿ ಆಂಟಿ ಅಂದೆ ತೊಗೊಬರೋಕ್ಕೋಯ್ತು ನಮ್ಮ ಅಪ್ಪಾಜಿ ಅವರು ಟೀ ಇಡೋಕೆ ಹೇಳ್ತಾರೆ ಅವ್ರು ಟೀ ಇಟ್ಕೊಟ್ಟು ನಾನು ಮನೆಗೆ ಹೋಗೋದೆ ಆವಾಗ ಟೀ ಕುಡಿದ್ಬಿಟ್ಟು ನಮ್ಮ ಅಪ್ಪಾಜಿ ಜೊತೆಲಿ ಬಾರಪ್ಪಾಜಿ ಬೇಗ ಫ್ರೆಂಡ್ಸ್ ಇವ್ರ ಮನೇಲೆ ಪಾಪ ಟೀ ಕೊಟ್ಟರು ಟೀ ಕುಡ್ಕೊಂಡು ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ವಾ ಇಲ್ಲಿಂದ ಫಸ್ಟ್ ಬರೋದಾ ದೂರಮ್ಮನ ಎತ್ತವ್ರೆ ಫ್ರೆಂಡ್ಸ್ ಮೆರವಣಿಗೆ ಮಾಡೋಕ್ಕೆ ಅಂತ ನೋಡಿ ನಮ್ಮೂರಲ್ಲಿ ಎಳ್ನೀರು ಹೆಂಗೆ ತುಂಬ್ತಾರೆ ಅಂತ ಇಷ್ಟೊಂದು ಎಳ್ನೀರೆಲ್ಲ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿ ಫುಲ್ ಎಲ್ಲ ಎಳ್ನೀರು ಏರಿ ಇನ್ನೊಂದ್ಸತಿ ಕೇಳ್ತೀನ ಕೇಳ ಇನ್ನೊಂದ್ಸತಿ ಕೆಲಸ ಮಾಡೋದು ಚಿನ್ನು ಅಲ್ಲಿ ತಂದ್ರಲ್ಲಿ ಕೊಟ್ಟಿರ್ತಾರೆ ದುಡ್ಡ ನಾನು ನನ್ನ ತಂಗಿ ಹತ್ರ ಕೊಬ್ಬರಿ ಎಣ್ಣೆ ಹಾಕಿಸ್ಕೊತಾ ಇದ್ದೀನಿ ನೀರು ಕಾಯಿಸೋರು ಇವಾಗ ಸ್ನಾನ ಮಾಡಬೇಕು ನಾನು ಇಲ್ಲ ಅಂತ ಇವಳು ವೀಡಿಯೋನೇ ಮಾಡಿಲ್ಲ ಹಾಯ್ ಫ್ರೆಂಡ್ಸ್ ನಮ್ಮ ಅಕ್ಕ ವೀಡಿಯೋ ಮಾಡಿಲ್ಲ 2 ದಿನದಿಂದ ಅಪ್ಲೋಡ್ ಮಾಡಿಲ್ಲ ನಾನು ಬೈತಾವಳೆ ಅವಳ ಜವಾಬ್ದಾರಿನ ನಾನು ಕತ್ತೆ ಮೇಯಿಸ್ತಿದ್ದ ಅಂತ ಸಾಕಾಗಿ ಮೇಡಮು 2 ದಿನ ಮನೆಗೆ ಬಂದಿಲ್ಲ ಆ್ಯಕ್ಚುಲಿ ನಮ್ಮ ಮನೆಗೆ ಬಂದಿಲ್ಲ ಆಮೇಲೆ ಕೆಲಸ ಮಾಡಿ ಎಲ್ಲನೂ ಮುಗಿಸ್ಕೊಂಡು ರಜಾ ಅವ್ರಿಗೂ ಬೇಸಿಗೆ ರಜಾ ಅವರು ಎಂಜಾಯ್ ಮಾಡ್ತಾರೆ ಕೃತು ತೋರಿಸ್ಬೇಡ ತೆಗಿ ಕೃತು ನಮ್ಮ ಕೃತಂಗೆ ಇಚ್ಚಿಂಗ್ ಆಗ್ಬಿಟ್ಟಿದ್ಯಂತೆ ಬಾಡಿ ಕೃತು ಏನಾಯ್ತೈತೆ ಹೇಳು ಕೃತು ಹೇಳು ಕೃತು ಅಯ್ಯೋ ಆಯ್ತಾ ನಂಗೆ ನಿದ್ದೆ ಬರ್ತಾವೆ ಎಣ್ಣೆ ಹಚ್ಚಿತ್ಕೋತ್ಕೊ ಕಟ್ ಮಾಡು ಯಾಕೆ ಹೇಳು ತೋರ್ಸು ಆಯ್ತು ತೋರ್ಸು
ನನಗೆ ಬರೆಯಕ್ ಬರಲ್ವಾ? ನಾನು ಡಿಗ್ರಿ ಅಮ್ಮ. ಡಿಗ್ರಿ ನಾನು ಒಂದ್ಸಲ ಹೇಳಿದ್ರೆ ಕ್ಯಾಪ್ಸ್ಟನ್ ಮಾಡ್ಕೋತೀನಿ. ನಾನು BBA ಮಾಡಿರೋದು 4 ವರ್ಷ ಕೆಲಸ ಮಾಡಿ. ಬರೆಯಕ್ ಬರಕಲ್ಲ ಅಂತಲ್ಲ, ನಮ್ ಕೆಲ್ಸದ್ದು ಬರೆಯಕ್ ಬರಲ್ಲ ಅಂತ ನಾನು ಹೇಳಿ ನೋಡ್ಬಿಟ್ಟು ಆಮೇಲೆ ನಿಮ್ಮ ಮೇಡ ಅಯ್ಯ ತಯ್ಯೇ ಕೇಳ್ಬೇಡ. 2 ದಿನದಿಂದ ಯಾವ್ದು ವಿಡಿಯೋಸ್ ಹಾಕಿಲ್ಲ. ನಾನು ಹೋಗಿಂದ 2-3 ಸಲ ನೋಡ್ದೆ ಕಣೆ. ನಾನು ಟಿಫನ್ ರೆಡಿ ಮಾಡುವಾಗ ನನಗೆ ನಿನ್ಗೆ ವಿಡಿಯೋ ಮಾಡು ಅಂತ ಹೇಳೋಷ್ಟು ನಂಗೆ ಟೈಮ್ ಇರಲಿಲ್ಲ ಗೊತ್ತಾ. ವಿಡಿಯೋ ಮಾಡು ಏನಾದ್ರೂ ಮನೇಲಿ ಡೈಲಿ ವ್ಲಾಗ್ನ. ನನಗೆ ನಿನ್ನ ಮಗಳದೇ ನೋಡ್ಕೊಳ್ಳೋದೇ ಆಯ್ತದೆ. ಇಲ್ಲಿ ನೋಡು ಕನ್ನಡಿ ಪ್ರಿಯ ಇವಳು, ಎಲ್ಲೋದ್ರು ಕನ್ನಡಿ. ನೀವು ಸೆಲ್ಫಿ ಅಂತ ಹೇಳ್ತೀರಾ, ಯಾವಾಗ ಸ್ಟೈಲ್ ಬಗ್ಗೆ ಗಮನ ಕೊಡ್ತೀರಾ ಅಂತ. ಎಸ್ ಹೌದು. ನೀನೇನ್ ಮುತ್ಕಿ ಆಗಿದೀಯಾ? ಯಾಕೆ ಬಂದಾರ ನೀನು? ಯಾಕೆ ಹಂಗ ಆಡ್ತಿರೋದು ನೀನು? ಕ್ಯಾಮ್ರಾ ಇಲ್ಲ ಐತೆ ಅಂದ್ರೆ ನೀನು ಹೋಗು, ಬೇಡ ಅಂದ್ರೆ ನಡಿ ಸ್ನಾನಕ್ಕೆ ಹೋಗೋಣ. ನಾನು ಆಮೇಲೆ ಕರಿತೀನಿ, ಹೋಗಿ ಆಯ್ತಾ? ಕಟ್ ಮಾಡಿ ಜಡೆ ನೋಡಿ. ಚಿನ್ನ ಜಡೆ ಯಾಕೆ ಮುದ್ದು? ಉಗ್ರಲ್ಲ ಪರಪರ ಅಂತ ಕರಿತಾ ಇದೀಯ ಅವಳೆಯ? ಸುಮಾರಾಗಿ ಮಾಡ ಮಸಾಜ್ ಮಾಡೋದ್ರೆ ಉಗ್ರಲ್ಲಿ ಕರಿತಾಳ. ಚಿನ್ನ ನೀನ್ ಜಡೆ ತೋರಿಸ್ತೀನಿ, ಎಲ್ಲ ತಿರ್ಕೋ ಚಿನಿ ಮುದ್ದು ಜಡೆನ. ಹಾಯ್ ಮಾಡ ಎಲ್ರಿಗೂ. ಹಾಯ್ ಫ್ರೆಂಡ್. ಇನ್ನೊಂದ್ಸತಿ ಹಾಯ್ ಮಾಡ್ತೀನಿ. ಎಲ್ರು ಹೇಗಿದ್ದೀರಾ? ನಿಂತಿದ್ದೇವೆ ಡ್ಯಾನ್ಸ್ ಮಾಡ್ತಾವಳೆ. ಅಲ್ಲಿ ದೂರ ಹೋಗಿ ಮಾಡು ಚಿನ್ನ, ನೋಡಿ ತೋರಿಸ್ತೀನಿ. ಅವ್ರ ಅಮ್ಮ ಮಾಡಂಗೆ ಮಾಡು ಚಿನ್ನ. ಹಿಂಗೆ ಮಾಡಿದ್ದು ಚಿನ್ನ ಮಾಡು ಚಿನ್ನ. ಅಂಕು ದಾರಿ ಬೇಡ ಆತು ಮಾಡು ಚಿನ್ನ. ನನ್ನ ಮಗಳಿಗೆ ನಾನು ಡ್ಯಾನ್ಸ್ ವಿಡಿಯೋನೇ ತೋರಿಸಿಲ್ಲ, ಅಮ್ಮಂಗೆ ತೋರಿಸ್ತೇನೆ. ಚಿನ್ನಮ್ಮ ಹಾಯ್ ಮಾಡು ಚಿನ್ನಮ್ಮ ಎಲ್ರಿಗೂ ನೀಟಾಗಿ. ಆಡ್ಕೋತೀಯ ಅನ್ನ ನಮ್ಮ ಅಮ್ಮನ? ಆಡ್ಕೋತೀಯ ಅಂಚಿನ? ಎಲ್ಲಿಗೇಳು ಬರೆ ಬಂದಿದ್ದು? ಹಂಗೆ ಬರೆ ಬರಂಗೆ ಹೊಡೆದಿದ್ಲ ಚಿನ್ನು. ಹೇಳು ತತ್ತಂಗೆ ಹೇಳು. ಬರ್ಬೇಡ ಚಿನ್ನು, ಹೊಡಿತಾಳೆ. ಓ ಚೆನ್ನಾಗೆ ಮನೆ ಕೊತ್ತ ಚಿನ್ನ 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 ಟೀ ಲೋಟ ಚಿನ್ನ ಮಾಡೋದಾದ್ರೆ ನೀಟಾಗಿ ಮಾಡು. ಆಯ್ತು 1 ಲಕ್ಷ. 1 ಲಕ್ಷ ಆಯ್ತನ ಬಜ್ಜಿ. ಫೋಟೋ ಶೂಟು, ಅರಿಶಿನ ಶಾಸ್ತ್ರಕ್ಕೂ ಬರ್ತಾರೆ. ಚಿನ್ನ ಇಲ್ಲ ಕಣಪ್ಪಜ್ಜಿ, ಇಲ್ಲೂ ಬರಕಲ್ಲ ಅವರು. ಹುಚ್ಚಿ ಮಾಡ್ತಾಳೆ ಇವಳನ್ನ. ಚಿನ್ನಮ್ಮ ಕಟ್ಟು ಮೇಕೆ ತಲೆ ಚಿನಿ ಸ್ನಾ 1 5 ನಿಮಿಷ. ಓ ನಿನ್ನಂಗ ಮಾಡೋದು. ಈರುಳ್ಳಿ ಕಟ್ ಮಾಡಿಕೊಂಡು ಇದ್ರೊಳಗೆ ಹಾಕೋತೀನಿ. ಯಾಕೆ ಅಂತ ಅಂದರೆ ಕಣ್ಣೂರಿ ಬರಲ್ಲ ಅಂತ. ನಾನು ನೋಡ್ಕೊಂಡು ನಮ್ಮ ಅಕ್ಕನೂ ಹಂಗೆ ಮಾಡ್ತಾಳೆ, ನನ್ನ ದೊಡ್ಡಮ್ಮನೂ ಹಂಗೆ ಮಾಡುತ್ತೆ. ನಾನು ಯೂಟ್ಯೂಬಲ್ಲಿ ಯಾರೋ ಮಾಡೋದು ನೋಡ್ಕೊಂಡಿದ್ದೆ. ನಿಮಿಷ ನಾನು ವೀಡಿಯೋ ಮಾಡಿಲ್ವಂತೆ. ನನ್ನ ಮಾಡು ಅಂತಾಳೆ. ನನಗೆ ಬೆಂಗಳೂರಲ್ಲಿ ಇದ್ದು ಮಲ್ಕೊಳ್ಳೋದು ಬಿಟ್ಟರೆ ಇನ್ನೇನು ಬಾಕಿ ಕೆಲಸನೇ ಇಲ್ಲ. ಸುಮ್ಮನೆ ಮಲ್ಕೊಳ್ಳೋಣ ಇರೋಣ ಅಷ್ಟೇ. ಅಡುಗೆ ಮಾಡೋಣ, ಮಲ್ಕೊಳ್ಳೋಣ, ತಿನ್ನೋಣ. ಇದು ಬಿಟ್ರೆ ಇನ್ನೇನು ಮಾಡ್ತಾಯಿಲ್ಲ ನಾನಂತೂ. ಫುಲ್ಲು ಲೇಝಿ ಆಗ್ಬಿಟ್ಟಿದ್ದೀನಿ. ಅಲ್ಲಿ 7 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ ಹೋಗ್ತೀನಿ. ನಮ್ಮವ್ವ ಬಂತು 2 ಲೋಟ ಹಿಡ್ಕೊಂಡು ಬೇಕಿದ್ದಕ್ಕಂತ ಹಾಕು ನಮ್ಮೂರಲ್ಲಿ ಇವತ್ತು ವಾನ್ಯ ದೇವರ ಎತ್ತರ ಸೌಂಡ್ ಬರ್ತಿದೆ. ಇದು ಕಡಲೆ ಅಪ್ಪಾಜಿ ತಂದಿರೋದು. ತಿನ್ನು. ನನಗೆ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಬರಲ್ಲ. ನಮ್ಮ ಅಕ್ಕ ನೋಡಿದ್ರೆ ವಿಡಿಯೋ ಮಾಡು ಅಂತಾಳೆ. ಪಾಪ ಜೊತೆಲಿದ್ರೆ ಮಾತ್ರ ತುಂಬ ಕಿತ್ತಾಡ್ತೀವಿ. 2 ದಿನದಿಂದ ಇಲ್ಲ, ಅದಕ್ಕೆ ತುಂಬ ಬೇಜಾರು. ಬೆಳಗ್ಗೆಯಿಂದ ಒಂದು 4-5 ಸಲ ಫೋನ್ ಮಾಡಿದ್ದೀನಿ. ಎಷ್ಟೊತ್ತು ಬರ್ತೀಯಾ, ಬೇಗ ಬಾ ಅಂತ. ಹೆಂಗೋ ಇನ್ನು 15 ದಿನ ರಜಾ. ನನ್ನ ಜೊತೆಲೇ ಇರ್ತಾಳೆ. ಜೊತೆಲಿದ್ದಾಗ ಒಸಿ ಕಿತ್ತಾಡಲ್ಲ. ನಮ್ಮ ದೊಡ್ಡಮ್ಮನೂ ಹಂಗೆ ಎನ್ನುತ್ತೆ, ನಮ್ಮ ಅಮ್ಮನೂ ಹಂಗೆ ಎನ್ನುತ್ತೆ. ಅದು ಹಂಗೆ ಅಕ್ಕ ತಂಗಿರೋದ್ಮೇಲೆ ಸ್ವಲ್ಪ ಜಗಳ ಪ್ರೀತಿ ಜಾಸ್ತಿ. ಇಲ್ಲ ಅಂದರೆ ಮಿಸ್ ಮಾಡ್ಕೊಡೋಣ ಅನಿಸುತ್ತೆ. ಹೆಂಗೆ ಗೊತ್ತಾ, ನಂದು ಸ್ವಲ್ಪ ಆ್ಯಟಿಟ್ಯೂಡ್ ಅಲ್ಲ, ಈಗೋ ಜಾಸ್ತಿ. ನಾನು ಹೇಗೆ ಮಾತಾಡಿಸ್ಲಿ ಅಂತ. ನಮ್ಮ ಅಕ್ಕ ಹಂಗಲ್ಲ. ಇನ್ನಂದೇ ತಪ್ಪಿರಲಿ ಅವಳೇ ಇಂಡೈರೆಕ್ಟಾಗಿ ಮಾತಾಡಿಸ್ಕೊಂಬತ್ತಾಳೆ. ಪಾಪ ಆಮೇಲಿಂದ ಅವಳಿಗೆ ಏನೋ ಒಂಚೂರು ರೇಗಾಡಂಗಿಲ್ಲ. ಒಂಚೂರು ಏನಾದರೂ ಅಂದ್ಬಿಟ್ಟೆ ಅಂದ್ಕೊಳ್ಳಿ, ಅಲ್ಲಿ ಹತ್ತೆ ಬಿಡ್ತಾಳೆ ಅವಳು. ತುಂಬ ಸೆನ್ಸಿಟಿವ್ ಆಗ್ಬಿಟ್ಟಿದ್ದಾಳೆ. ಯಾಕೆ ಅಂತ ಗೊತ್ತಿಲ್ಲ. ಮೊದಲೆಲ್ಲ ಹಂಗಿರಲಿಲ್ಲ. ಈ ನಡುವೆ ಅಂತ ಏನಾದರೂ ಸುಮ್ಮನೆ ಹೆಂಗಂದ್ರೂ ಸಾಕು ಕಣ್ಣಲ್ಲಿ ನೀರು ತುಂಬ್ಕೊಬಿಡ್ತಾಳೆ. ನಾನು ಅಳಬೇಕು ಅಂದರೂ ಅಳು ಬರೋಲ್ಲ. ಅವಳು ಮಾತಾಡ್ತಿದ್ದಂಗೆನೇ ಕಣ್ಣಲ್ಲಿ ತುಂಬ್ಕೊಬಿಡ್ತಾಳೆ. ಅದಕ್ಕೆ ಬೇಜಾರು.
ಕೃತು ಅಂತೂ ನನ್ನೇ ಕೇಳ್ತಾಳೆ. ಅವ್ರ ಅಮ್ಮ ಇಲ್ಲ ಅಂದ್ರೂ ಸುಮ್ಮನೆ ಇರ್ತಾಳೆ. ಮೈಸೂರಿಗೆ ನಾವೆಲ್ಲ ಹೋಗಿದ್ವಲ್ಲ ನಮ್ಮಮ್ಮ ಅಂತಿತ್ತು, ನಿನ್ನೆ ಕೇಳ್ತಾಯಿಲ್ಲ ಸುಷ್ಮಾ, ಚಾಂದು ಕೇಳ್ತಾವಳೆ, ಚಾಂದು ಅಮ್ಮ ಬೇಕು ಅಂತ. ಹಿಂಗೆ ಪಾಪ ಬೇಜಾರಾಗುತ್ತೆ ಅವಳಿಗೆ. ಏನೋ ಒಂಚೂರು ಏನಾದರೂ ಅಂದ್ಬಿಟ್ರೆ ಸಾಕು. ಎಕ್ಸಾಂಪಲ್ ಬಂದಿರೋ ಕಮೆಂಟ್ಸ್ ಓದಿದ್ರೇ ಎಮೋಷನಲ್ ಆಗ್ಬಿಡ್ತಾಳೆ. ನಾನು ಸಡನ್ನಾಗಿ ನಮ್ಮಮ್ಮ ಅದು ಸೌಜನ್ಯ ಅವ್ರ ಮನೆಗೆ ಇದು ಕೊಡೋಕೆ ಹೋಗಿದ್ವಾ, ಬಟ್ ನಾವು ಯೂಟ್ಯೂಬಲ್ಲಿ ನೋಡ್ತಾಯಿದ್ರು, ನಮ್ದು ಹಾಕಿ ಬರುತ್ತೆ ಎಂದೆ. ಅವಳ ವೀಡಿಯೋ ನೋಡಿ ನಮ್ಮಮ್ಮ ಫುಲ್ ಬೇಜಾರಾಗೋಯ್ತು. ಅವಳು ಹತ್ಕೊಂಡು ಒಂದು ವೀಡಿಯೋ ಮಾಡೋಳೆ, ಯಾರೋ ಕಮೆಂಟ್ ಈ ಥರ ಆಗಿದೆ ಅಂತ. ಅದು ನೋಡ್ಬಿಟ್ಟು ನಮ್ಮಮ್ಮ ಬೇಜಾರಾಗ್ಬಿಟ್ಟು ಇವಾಗ ಅವಳು ಬಂದು ಸುಷ್ಮಾ ಯೂಟ್ಯೂಬ್ ಕನೆಕ್ಟ್ ಮಾಡು, ಟಿವಿಗೆ ಕರೆನ್ಸಿ ಹಾಕ್ಬಿಟ್ಟಿದ್ದೀನಿ, ಯೂಟ್ಯೂಬ್ ಕನೆಕ್ಟ್ ಮಾಡು ಟಿವಿಗೆ, ಮಾಡೋಕ್ಕೆ ಬರೋಲ್ಲ ಫಸ್ಟ್ ಆಫ್ ಆಲು. ಅಯ್ಯೋ ನಮ್ಮ ಮನೇದು ಇದೊಂದು ದರಿದ್ರ ಕುಕ್ಕರು. ಸುಮಾರು ಒಂದು 10 ವರ್ಷದಿಂದ ಕಾಣಿಸ್ತಿದೆಯಾ, ಒಂದು 15 ವರ್ಷ ನಾವು SSLC 8ನೇ ಕ್ಲಾಸ್ ಇದ್ದಾಗಿಂತ ಇದೇ ಕುಕ್ಕರು. ಅದೇನು ಪ್ರಾಬ್ಲಮ್ ಅಂತ ಅಂದರೆ ಒಂದ್ಸಲ ತಿರುಗ್ಬಿಟ್ಟು ಆಮೇಲೆ ಮುಚ್ಚಿದ್ರೆ ನೀಟಾಗಿ ವಿಷಲ್ ಬರುತ್ತೆ, ಅಷ್ಟು ಬರೋಲ್ಲ. ನಂಗೆ ನಿಜ ವ್ಲಾಗ್ ಮಾಡೋಕ್ಕೆ ಬರೋಲ್ಲ. ಅವಳು ವ್ಲಾಗ್ ಮಾಡು ಅಂತ ಹೇಳ್ತಿರ್ತಾಳೆ, ನಂಗೆ ಪ್ರಾಮಿಸ್ ಬರೋಲ್ಲ. ಅವ್ರು ಬರೋ ಅಷ್ಟರಲ್ಲಿ ಹುಳಿ ಮಾಡಿಟ್ಟಿದ್ರೆ ಹೆಂಗೋ ತಿಂತಾಳೆ. ಪಾಪ 3 ದಿನ ಕರೆಕ್ಟಾಗಿ ಊಟ ಮಾಡಿಲ್ಲ. ನಮ್ಮಮ್ಮ ಅಂತೂ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಅವಳು ಫೋನ್ ಮಾಡಿ ಊಟ ಮಾಡಿಲ್ಲ, ಕೇಳು ಅಂತಲೇ ಇರುತ್ತೆ. ನಾನು ಮೆಸೇಜ್ ಮಾಡಿ ಹೇಳ್ತಾ ಇರ್ತೀನಿ. ಅವಳು ಪಾಪ ಫೋನಲ್ಲೂ ಬ್ಯುಸಿ, ಮಾತಾಡೋಣ ಅಂತ ಅಂದರೂ 2 ನಿಮಿಷಕ್ಕೆ ಸರಿ ಮಾಡ್ತೇನೆ. ನಮ್ಮ ಕುಕ್ಕರ್ ಪರಿಸ್ಥಿತಿ ಮೇ ಬಿ ಇವಾಗ ಹಿಡ್ಕೊಂಡಿದೆ. ಆಫ್ ಮಾಡೋಣ ಅಂತ ಹೋಯ್ತಾ ಇದೆ. ಈ ಥರ ರೋಗ ಯಾರ್ಯಾರಿಗಿದೆ. ಆ್ಯಕ್ಚುಲಿ ನನಗಂತೂ ಒಂಚೂರು ಹಿಂಗೆ, ಅವಳಿಗೂ ಅಷ್ಟೇ, ನಮ್ಮ ಅಕ್ಕನಿಗೂ ಅಷ್ಟೇ. ಈ ಥರ ಮಾಡಿ ಸಿಟ್ಕೊಂಡ್ಬಿಡ್ತೀನಿ. ಒಂದು ಹನಿ ಏನು ಗಲೀಜಾಗಂಗಿಲ್ಲ. ನಮ್ಮ ಅಜ್ಜಿ ಅಲ್ಲೇ ಬೆಳಿಕೊಂಬತ್ತು ಆಗಲೇ ಇಸ್ಕೊಂಡೋಗ್ಬಿಟ್ಟು ಈ ಥರ ಶೆಲ್ಪೆಲ್ಲ ಒರೆಸೋದು, ಒಂಚೂರು ಗಲೀಜು ಕಾಣಂಗಿಲ್ಲ. ಆಮೇಲೆ ಮಾಡ್ಕೊಳ್ಳೋಣ ಅನ್ನೋದಿಲ್ಲ. ನಾನು ಅಂದರೆ ನಮ್ಮ ಅಕ್ಕನಷ್ಟಿಲ್ಲ, ಬಟ್ ನಾನು ಅದೇ ಥರ, ನನಗೂ ಫೋಬಿಯಾ ಇದೆ. ನನ್ನ ಫೋನ್ ಕ್ಲಾರಿಟಿ ಚೆನ್ನಾಗಿಲ್ಲ. ಅಯ್ಯೋ ಒಂದು ನಿಮಿಷ. ಅಪ್ಪ TV ಸೌಂಡ್ ಕಡಿಮೆ ಮಾಡೋದು ಮಮ್ಮಿ ಯಾಕೆ ಕಡಿಮೆ ಮಾಡಿದೆ ಅಂತ. ಅದೇ ಟೈಮ್ ಬಂದು 9 ಗಂಟೆ. ನಾನು ಈಗ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬೇಗ ಎಲ್ಲ ನೋಡ್ಕೊಬಿಡಿ, ನೋಡಿ ಪ್ಲೀಸ್ ಅನ್ನಲೂಬಾರ್ದು, ಬೇಡ್ತೀಯಾ ಅಂತಾರೆ. ಸೊ ಇಷ್ಟ ಆದರೆ ನೋಡಿ ಗೈಸ್, ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ ಆಯಿತಾ. ಏನಪ್ಪ ಅಂದರೆ ಕೃತಜ್ಞ ಸ್ನಾನ ಮಾಡಿದ್ರು ಬೇಗ ಪಟ ಸ್ನಾನ ಮಾಡಿಸ್ಕೊಂಡು. ಯಾಕಂದರೆ ಟ್ಯಾಕ್ಟ್ರಲ್ಲಿ ಮುಂಡ್ರಮ್ಮನ್ನ ಮೆರವಣಿಗೆ ಮಾಡ್ತವ್ರೆ. ನೀವು ಆಗಲೇ ನೋಡಿದ್ರಿ ನನ್ನ ವೀಡಿಯೋದಲ್ಲಿ. ಅಲ್ಲಿಗೆ ಟ್ಯಾಕ್ಟ್ರಲ್ಲಿ ಹೊತ್ಕೊಂಡು ಹೋಗಿದ್ದಾಳೆ. ಇವಾಗ ಲಾಸ್ಟ್ ಬರೋದು ನಮ್ಮ ಬೀದಿಗೆ, ಯಾಕಂದರೆ ನಮ್ಮ ಬೀದಿ ಪಕ್ಕನೇ ಅಲ್ವಾ ಮುಂಡ್ರಮ್ಮನ ದೇವಸ್ಥಾನ ಇರೋದು. ಹಾಗಾಗಿ ಇಡೀ ಊರೆಲ್ಲ ಸುತ್ತಕೊಂಡು ಲಾಸ್ಟ್ ನಮ್ಮ ಬೀದಿಗೆ ಬಂದು ನಮ್ಮ ಬೀದಿಯಿಂದ ವಾಪಸ್ಸು ದೇವಸ್ಥಾನಕ್ಕೆ ಇಡ್ತಾರೆ. ಕೃತಜ್ಞ ಅಂತೂ ಟ್ಯಾಕ್ಟ್ರಲ್ಲಿ ಹೋಗಿದ್ದಾಳೆ. ನಮ್ಮ ಅಪ್ಪಾಜಿನ ನಮ್ಮ ಅಪ್ಪಾಜಿ ರೇಗಾಡ್ತಿತ್ತು, ಬತ್ತಾಳೆ ಬಿಡು ಲಾಸ್ಟ್ ನಂಬಿದ್ದೀನಿ ಅಲ್ವಾ ಅಂತ ಯಾರೋ ಕಡೆ ನಮ್ಮ ಅಪ್ಪಾಜಿಗೆ ಫೋನ್ ಮಾಡೋರೆ, ಯಾರು ಅಂತಲೂ ಗೊತ್ತಿಲ್ಲ. ಫೋನ್ ಮಾಡಿಬಿಟ್ಟು ನಿಮ್ಮ ಮೊಮ್ಮಗಳು ಇಲ್ಲಿ ಟ್ಯಾಕ್ಟ್ರಿ ಮೇಲೆ ಅವಳೇ ಹುಡ್ಕಕ್ಕೆ ಹೋಗಬೇಡಿ ಅಂದವ್ರೆ. ನಾವೆಲ್ಲ ನಗ್ತು. ಅವಳು ಹೋಗಿರೋದು ಗೊತ್ತು, ಹಠ ಮಾಡ್ಕೊಂಡು ಬೇಡ, ನಮ್ಮಮ್ಮಗೆ ಭಯ ಟ್ಯಾಕ್ಟ್ರಲ್ಲಿ ಎಲ್ಲರೂ ಬಿದ್ದರೆ ಅಂತ. ಬಟ್ ಹಠ ಮಾಡ್ಕೊಂಡು ಹೋದ್ಲು. ಬಟ್ ಪಾಪ ನಮ್ಮೂರವ್ರಿಗೆ ಏನು ಗೊತ್ತಿರುತ್ತೆ, ಮನೇಲೆಲ್ಲ ಹುಡುಕ್ತಾ ಇರ್ತಾರೆ ಮಗು ಇಲ್ಲ ಅಂದ್ಬಿಟ್ಟು ಅನ್ನೋ ಕಾರಣಕ್ಕೆ ಕಾಲ್ ಮಾಡಿ, ಕೃಷ್ಣಣ್ಣ ನಿಮ್ಮ ಮೊಮ್ಮಗಳು ಇಲ್ಲಿ ಟ್ಯಾಕ್ಟ್ರ್ ಹತ್ರ ಅವಳೇ ದೇವ್ರ ಹತ್ರ ಹುಡ್ಕಕ್ಕೆ ಹೋಗಬೇಡಿ ಅಂತ ಕಾಲ್ ಮಾಡಿದ್ರಂತೆ. ರೂಮ್ಗೆ ಹಾಕು. ಸೊ ಇವಾಗ ದೇವ್ರಿಗೆ ಹಣ್ಕಾಯಿ ಮಾಡ್ಸೋಣ. ಅಮ್ಮ ಹೆಂಗಿದ್ರು ಸ್ನಾನ ಮಾಡಿದೆಯಲ್ಲ, ಹಣ್ಕಾಯಿ ಮಾಡಿಸು ಅಂತು. ಕಾಯಿ, ಗಂಧದ ಕಡ್ಡಿ, ಸ್ವಲ್ಪ ಅಕ್ಕಿ ಹಾಕೋಬೇಕು. ಹೂವಿಲ್ಲ ಮನೇಲಿ, ಕೊಟ್ಟರೆ ಅವರೇ ಮಾಡಿಕೊಡ್ತಾರೆ. ಬನ್ನಿ ಇವಾಗ ದೇವ್ರಿಗೆ ಹಣ್ಕಾಯಿ ಮಾಡ್ಸೋಣ. ಅಣ್ಣ ತಂಗಿ ಅಮ್ಮ ಮನೆಗಿದ್ದಾಳೆ. ಅಪ್ಪಾಜಿ ಅಮ್ಮ ಆಚೆ ಕಡೆ ಬಾಗ್ಲಲ್ಲಿ ಕೂತ್ಕೊಂಡಿದ್ದಾರೆ. ಅವ್ವ ಈಗ ಮಲ್ಕೊಳಕ್ಕೆ ಬಂತು. ಹಾಗೆ ಬಾಗ್ಲಲ್ಲಿ ಕೂತ್ಕೊಂಡು ನಮ್ಮಮ್ಮ TV ನೋಡ್ತಾರೆ. ಅದಕ್ಕೆ ನಾನು TV ಸೌಂಡ್ ಕಡಿಮೆ ಮಾಡಿದ್ರೆ, ಯಾಕೆ TV ಸೌಂಡ್ ಕಡಿಮೆ ಮಾಡ್ತಾ ಇದೆಯಾ ಅಂತದೆ. TV ಸೌಂಡ್ ಬಂದರೆ ನನಗೆ ಪ್ರಾಬ್ಲಮ್ ಆಗಲ್ವಾ, ವೀಡಿಯೋ ಮಾಡ್ತೀನಲ್ವಾ. ಇವಾಗ ಬನ್ನಿ ಪೂಜೆ ಮಾಡ್ಸೋಣ. ಏನಮ್ಮ ಅಮ್ಮ ತತ್ತಾ ಇದ್ದೀನಿ ಈಗ. ನಮ್ಮ ಮಗ ಇಳಿಸ್ಕೊ ಟ್ಯಾಕ್ಟ್ರಿಂದ. ಅಮ್ಮ ಇದೆಲ್ಲ ಅಷ್ಟೇ, ಇಷ್ಟು ಬೇಗ ಬಂದ್ಬಿಡ್ತಾನೆ ನಮ್ಮ ಅಕ್ಕ ಫ್ರೆಶ್ ಅಪ್ ಆಗಿ. ಸುಮ್ಮನಿರ್ದಾನೆಲ್ಲ ಯಾರ್ಯಾರೋ ಅವರೇನೋ ಹಗ್ಲೇ ಇಲ್ಲ ಕಣೆ, ದೊಡ್ಡವ್ರು ಕೂತವ್ರೆ. ಅಮ್ಮ ಅದೇ ರೂಢಿ ಆಯ್ತಾಳ ಕಣಮ್ಮ. ಅಲ್ಲೇ ಹುಡುಗನ ಹತ್ರ ದೀಪ ಆಯ್ತಲ್ಲ. ಹೋಗ್ತಾರ
ಚೇಂಜ್ ಶೆಲ್ಫ್ ಮೇಲೆ ಎಲ್ಲೋಳ್ ನೋಡಮ್ಮ ಪಾಪು. ಯೋ ಇಲ್ಲೇ ನಿಂತವಳು ನೋಡಲಿ. ಅಕ್ಕ ನಮ್ಮ ಕೃತು ಏಡೋಗವ ಅಯ್ಯೋ ನಮ್ಮ ಅಕ್ಕ ಪೂಜೆ ಮಾಡ್ಸೋದು ಇದಕ್ಕೆ. ನಮ್ಮ ಕೃತು 2 ಅವರು ಊರೆಲ್ಲ ಸುತ್ಕೊಂಡು ಬಂದವಳೆ. ಇವಾಗ ಬೇಡ ಅಲ್ಲ ಪಾಪನ ಹಂಗೆ ನಳ್ತಾವಳೆ. ಏನು ಚಂದು ಹುಣ್ಸೆ ಹುಳಿಗೆ ಮೊಸರು ಹಾಕ್ತಾರ ಚಂದು ಹಂಗೆ ತಿನ್ಸು. ಬೈದೆ ಅಂತ ಮನಸ್ಕೊಂಡವಳೆ ಫ್ರೆಂಡ್ಸ್ ಕೃತು. ನಾನು ಬೇಡ ಅಂದ್ಬಿಟ್ಟು ಚಾಂದಮ್ಮ ಬೇಕು ಅಂದ್ಬಿಟ್ಟು ಅವಳ ಕೈಲಿ ಊಟ ಮಾಡಿಸ್ಕೊತಾವಳೆ. ತಿರುಗಿಲಿ ತಿರುಗು ಮಕ ತೋರ್ಸು ಮಕನ. ಯಾರ್ಯಾರ ಹತ್ರನಾರು ಏನಾರು ತೆಗಿಸ್ಕೊಬತ್ತೀಯಾ? ನೀನು ತೆಗಿಸ್ಕೊಬರೋದಲ್ಲ, ಅವ್ರು ತಗೊಟ್ರೆ ಇಸ್ಕೊಬತ್ತೀಯೇನೆ. ಇಲ್ಲಿ ನೋಡೇ ತಿರುಗೇ ನನ್ನ ಕಡೆ ಕೃತು. ಬಂದ್ರೆ ಹೆಂಗೆ ಹೊಡಿತೀನಿ ಗೊತ್ತಾ ನಿನಗೆ ಕೃತು? ಯಾರಾದ್ರೂ ಏನಾದ್ರು ತಗೊಳಕ್ ಬಂದ್ರೆ ಏನನ್ಬೇಕು? ಬಾಯ್ಬಿಟ್ಟು ಮಾತಾಡ್ನೆ ಚಿನ್ನು. ಕರ್ಕೊಂಡು ಹೋಗ್ಬಿಡ್ತಾರೆ ಪಾಪು. ಏನಾದ್ರು ತಿನ್ಸ್ಬಿಟ್ಟು ಮಕ್ಳು ಕಳ್ಳರು ಇಟ್ಕೊಂಡು ಹೋಗ್ಬಿಟ್ಟು ಹಾರ್ಟು ಕಿಡ್ನಿ ಕಣ್ಣು ಎಲ್ಲ ತಗೊಂಡೋಯ್ತಾರೆ. ಕಳ್ಳೈದಿರ್ ಬಂದು ಮಕ್ಳು ಇಟ್ಕೊಂಡೋಯ್ತಾರ ಗೊತ್ತಾನೆ. ಗೊತ್ತಿಲ್ದೋದ್ರ ಹತ್ರನೂ ಇಸ್ಕೋಬಾರ್ದು. ಗೊತ್ತಿರೋರು ಬಾಯಲ್ಲಿ ತಗೊಡ್ತೀನಿ ಅಂದ್ರೆ ಅವ್ರ ತಗೋ ಬೇಡ ಮಮ್ಮ ಬೇಡ ಆಂಟಿ ಅನ್ಬೇಕು. ತಗೊಡ್ತಾರೆ ಮಕ್ಕಳು ಅಂದ್ಬಿಟ್ಟು ಅಂತ ತೆಗಿಸ್ಕೊಬರೋದಾ? ಇಲ್ಲ ಅಂತ ಅನ್ನೋ ಬೇಡ ಇಲ್ಲ ಅನ್ಬೇಡ ಸುಮ್ ತೆಗಿಸ್ಕೊಬೇಡೆ ಅಂತ. ಹಂಗೆ ತೆಗಿಸ್ಕೊಬಾರ್ದು ಕಂಚಿನು. ಅವ್ರೇನೋ ಮಕ್ಕಳು ಅಂದ್ಬಿಟ್ಟು ತಗೊಡ್ತಾರೆ. ಕೈ ತೆಗಿ ಕೆಳಗಡೆಯಿಂದವ. ಗಮ್ಮ ಗಮ್ಮ ಅಂತವಳೆ. ಎಷ್ಟು ಇವಳು ಹೋಗೋದು 3/4 ಗಂಟೆ ಆಗಿರ್ಲಿಲ್ವೇನೆ? 3/4 ಗಂಟೆ ಆಗೈತ 1 ಗಂಟೆ ಆಗೈತ ಇವಳು ಹೋಗಿ? ಆಗಿತ್ತು ಅನ್ಸ್ತದೆ. ಬೇಗ ಬರ್ತದೆ. ಇಲ್ಲ ಬೇಗ ಬರ್ತದೆ ಇವಾಗ. ಹೆಂಗೆ ಕಾಣ್ತಾವಳು ನೋಡಿ ಸ್ನಾನ ಮಾಡ್ಕೊಂಡು. ಎಲ್ಲಿ ಬರ್ತೀಯ? ನನ್ನ ರೂಮಿಗೆ ಬರ್ತೀಯಾ ಇಲ್ಲೇ ಮನೆ ಕೋತೀಯ? ಈ ರೂಮಲ್ಲಿ ನಂತ ಬರಲ್ಲ ನೀನು. 2 ದಿನದಿಂದ ನಾನು ಊರಲ್ಲಿ ಇತ್ತಿಲ್ಲ ತಾನೇ? ಗಂಗೂರಲ್ಲಿ ಇದ್ದೆ ತಾನೇ? ಬರೋದಿಲ್ವೇನೆ? ಬೇಡ ಬಿಡು ಚಂದನ್ ಚಿಲ್ಕ ಹಾಕೊಂಡು ಒಬ್ಳೆ ಮನೆ ಕೋತೀನಿ. ಎತ್ತತ್ತೆ ಬೆಂಡ ಅವಳೆ ನಿನ್ನೊಂದು ಬೆಂಡ ಎತ್ತತ್ತಾಳ ಅಷ್ಟೇ. ಅವಳಿಗೆ ತಿನ್ಸು ಅಂದ್ರೆ ನೀನೇ ತಿಂತಿದ್ದೀಯಲ್ಲಿ. ಸಾಸಿವೆ ಪಾಪು ನಿನಗೆ ತಿನ್ನಿಸ್ತಲ್ಲ ನಾನು ಅಲ್ಲಿ ತಗೋ ನನ್ನ ಬಾಟಿ. ಅದು ಮ್ಯಾಚಿಂಗು ರೆಡ್ ಚಡ್ಡಿ ರೊಟ್ಟಿ ಶರ್ಟು. ಚಡ್ಡಿ ಹಾಕಿರೋದೇ ಕಾಣಿಸ್ಬಾರ್ದು. ಹಾಗೆ ಯಾರೋ ಅಂತಿದ್ರು ಕೃತು ಚಡ್ಡಿ ಇಕ್ಕಿಲ್ವಂತ. ಅವತ್ತೊಂದಿನ ನಮ್ಮ ಬೀದಿಲಿ ಇಕ್ಕವಳೆ ಸಣ್ಣ ಚಡ್ಡಿ ಕಾಣಿಸೋದಿಲ್ಲ ಅಂದೆ. ಫಸ್ಟ್ ನಿನಗೆ ನಿಮ್ಮ ಅಮ್ಮಂಗೆ ತಲೆ ಕಟ್ಟೋದು ಹೇಳ್ಕೊಡ್ಬೇಕು. ಹೇಳ್ಕೊಡು ಹೆಂಗೆ ಅಂತ. ಅವಳು ಹಂಗೆ ಉಚ್ಚಿಕಾಳಿ ಹಂಗೆ ಬಿಟ್ಟಿರ್ತಾಳೆ. ಆ ಮಗಿಗೂ ನಿಂತವ್ ನೋಡ್ಕೊಂಡು ಅವಳು ಕಲ್ತಾಳೆ. ಅವಳು ಸ್ಟೈಲ್ ಮಾಡ್ತಿರೋದು. ಏನ್ ಕಿತ್ತೀಯ ಚಿನ್ನು? ನೋಡಿ ಹೆಂಗ್ ಬೈತಾವಳೆ ನಿನ್ನ. ಬೈ ಚಿನ್ನು. ಅಯ್ಯೋ ಮುನಿಸ್ಕೊಂಡವಳೆ. ನಾನು ಲಾಸ್ಟ್ ಕೇಳ್ತಾ ಇದ್ದೀನಿ ಚಿನ್ನು, ನನ್ನ ಜೊತೆ ಬತ್ತೀಯೋ ಬರೋಕಲ್ಲೋ ಮನೆಕೊಳಕ್ಕೆ ನಮ್ಮ ರೂಮ್ಗೆ? ಲಾಸ್ಟ್ ಇದು. ಬರೋದಿಲ್ಲ ಅಂದರೆ ಇನ್ನು ಯಾವಾಗಲೂ ಮಾತಾಡ್ಬೇಡ. ಬತ್ತೀಯ ಬರಲ್ವಾ? ಹಾಂ
ಬರಲ್ಲ ಏನ ಬೆಳಗ್ಗೆ ಬರಕ್ಕೆ ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗ್ತೀನಿ. ಸರಿ ಊಟ ಮಾಡು ಆಯ್ತು. ಎಲ್ಲ ಮಲ್ಕೊಳ್ಳಿವೆ. ಅವಳಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಸರಿ ಆಯ್ತು ಬಿಡು, ನಿನ್ನ ಮೇಲೆ ಪ್ರೀತಿ ಇರ್ಲಿ ಇವಾಗ ಏನು ಅಂತ. ಹಾಕಿಸ್ಕೋ ಚಿನ್ನು, ಹಾಕಿಸ್ಕೋ ಸುಮ್ಮನೆ. ಏನು ಎತ್ಕೊಳಕ್ ಹೇಳು ಅಂತ ನನ್ನ ಕನ್ವರಿಸ್ತಾಳೆ ನಿದ್ದೆ ಗಂಡಲ್ಲಿ. ನನ್ನ ಮಗಳಲ್ವ ಅದಕ್ಕೆ ನೋಡಿ ಅವಳ ಜೊತೆನೆ ಮನಿಕೋಬೇಕು ಅಂತ ಇಲ್ಲೇ ಮಲ್ಕೊಂಡ್ಲು. ಅಲ್ಲೂ ಕನ್ವರಿಸ್ತಾ ಇದೆ. ಯಾರು ನಾನು ಏನಂತಿದೆ ಅದೇ ಏನಂತಿದ್ದು ಕೊಡು, ನೀರು ಹಸಿ ಕುಡಿಬೇಕು. ಅದಕ್ಕೆ ಅವಳ ಹತ್ರನೇ ಮಲಗಿಸಿದ್ದೀನಿ. ರಗ್ಗೊಚ್ಚು ಪಾಪುಗೆ ಕಾಲ ಮೇಲೆ ಅರ್ವೆ ಸೊಳ್ಳೆ ಕಚ್ಚಿದಂಗೆ. ಬಾಟ್ಲ್ ಅಂತ ತೋರಿಸ್ಬೇಡ ದಯವಿಟ್ಟು. ಒಂದು ತೋರ್ಸಾಯ್ತು ಕೊಡು, ಇದು ಕೊಡು ಒಂದು ಅರ್ಟ. ತೋರ್ಸಾಯ್ತು ಬಿಡು. ಎಲ್ಲ ನೋಡಿ ಹೆಂಗೆ ನಮ್ಮ ಅವ್ವ ನೋಡಿ ಇಲ್ಲಿ ನೆಲದ ಮೇಲೆ ಮಲ್ಗದೆ, ದಿವಾನ್ ಕಟ್ ಮೇಲೆ ರಗ್ ಹಾಕದೆ, ದಿವಾನ್ ಕಟ್ ಮೇಲೆ ಅಂತ ದಿಮ್ಕಾಗಿ ದಿಲ್ಲ ಹಾಕದೆ. ಅವಳು ಅಲ್ಲಿ ಮಲ್ಕೊಂಡ್ಳು. ನಮ್ಮ ಅಪ್ಪಾಜಿ ಅಲ್ಲಿ ಮನ್ಗದೆ ದಿವಾನ್ ಕಟ್ ಮೇಲೆ. ನಮ್ಮ ಅಮ್ಮ ಎಲ್ಲಿ ಮನ್ಗದೆ, ಎಲ್ಲ ಸೆಕೆಗೆ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಮಲ್ಕೊಂಡ್ಬಿಟ್ಟಾರೆ. ನಾನು ಈ ಕಿಟಕಿ ಬಾಕ್ಲು ತೊಗೋತೀನಿ. ಈ ಕಿಟಕಿ ಬಾಕ್ಲು ತೊಗೊಂಡ್ರೆ ತಣ್ಣ ಗಾಳಿ ಹೊಡಿತದೆ. ಅಂದರೆ ಇವಾಗ ಹೊಡಿತೋದ್ರು ಮಧ್ಯರಾತ್ರಿಲಿ ಫುಲ್ ಚಳಿನೇ ಆಗೋಗ್ಬಿಡುತ್ತೆ, ಅಷ್ಟು ತಣ್ಣಗೆ ಹೊಡಿತದೆ. ಆಮೇಲೆ ಗಾಳಿ ಚೆನ್ನಾಗಿ ಬೀಸ್ತದೆ. ಇವು ಗಾಳಿಗೆ ಪ್ಲಾಸ್ಟಿಕ್ ಹೂಕೊಂಡಗಳು ಬಿದ್ದು ಹೋಯ್ತಾ ಇರ್ತವೆ. ನನಗೆ ನಮ್ಮ ಮನೆಗೆ ಬಂದರೆ ಎಷ್ಟು ನೆಮ್ಮದಿ ಅಂದರೆ ನನ್ನ ಮಗಳ ಜೊತೆ ಆಟ ಆಡಿಕೊಂಡು ನಗಾಡಿಕೊಂಡು ನಾನು ನನ್ನ ತಂಗಿ ಜೊತೆ ಇದ್ದೆ. ಇಲ್ಲಿಗೆ ಬಂದ ಮೇಲೆ ಏನೋ ಕಳೆದೋಗಿರೋದು ಸಿಕ್ತೇನೋ ಅನ್ನೋಷ್ಟು ಖುಷಿ ಆಗೋಯ್ತು ನನಗೆ. ನನಗೆ 2 ಡೇಸಿಂದ ಅಲ್ಲಿದ್ದು ಫುಲ್ ಪ್ರೆಷರು, ಟೆನ್ಷನ್ನು, ಕೆಲಸ. ಇಲ್ಲಿಗೂ ಕೂಡ ಬುಕ್ಸ್ ಎತ್ಕೊಬಂದಿದ್ದೀನಿ ಬರೆಯೋಕ್ಕೆ. ನಾನು ಬರೆಯೋಕ್ಕೆ ಆಗಲಿಲ್ಲ. ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು ಬರ್ಕೊಂಡು ಎತ್ಕೊಂಡು ಹೋಗ್ತೀನಿ ಮೀಟಿಂಗ್ ಅಷ್ಟರಲ್ಲಿ. ನಂಗೆ 10 o'clock ಹಂಗೆ ಅಲ್ವಾ ಇರೋದು. ಅಷ್ಟರಲ್ಲಿ ಬರ್ಕೊಬಿಡ್ತೀನಿ. ಇಲ್ಲಿಗೆ ಬಂದಮೇಲೆ ಖುಷಿಯಾಗಿದ್ದೀನಿ. ನನ್ನ ಮಗಳ ಜೊತೆ ಆಟ ಆಡಿ ತಮಾಷೆ ಮಾಡಿ ನಂಗೆ ಕಾಮಿಡಿ ಮಾಡಿ. ನನ್ನ ತಂಗಿನ ಸ್ನಾನದಿಂದ ಬರೋಷ್ಟು ಹುಣಸೆ ಹುಳಿ ಮಾಡಿ ಬಿಸಿ ಅನ್ನ ಮಾಡಿದ್ಲು. ಹೊಟ್ಟೆ ತುಂಬ ನನಗೆ ಇಷ್ಟವಾದ ಊಟ ಮಾಡಿ, ಹಾಗೆ ದೇವರು ಮುಂಡರಾಮಂಗೆ ಪೂಜೆ ಮಾಡಿಸಿ. ಇಲ್ಲಿಗೆ ಬಂದರೆ ನನಗೆ ಒಂಥರ ಖುಷಿ, ಒಂಥರ ನೆಮ್ಮದಿ. ಇನ್ನೇನು ಒಂಥರ ಹೇಳೋಕ್ಕಾಯ್ತಿಲ್ಲ. ಅಲ್ಲಿ 2 ದಿನದಿಂದ ಇದ್ದು ಎಲ್ಲೋ ಒಂಥರ ಕಾಡಲ್ಲಿದ್ದೀನೇನೋ ಅಂತ ಫೀಲ್ ಆಗ್ತಾಯಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಎರಡೂ ತೊಗೋಬೇಕು. ಅದನ್ನೂ ತೊಗೋಬೇಕು, ಇದನ್ನೂ ತೊಗೋಬೇಕು. ಇನ್ನೇನಿಲ್ಲ ಗೈಸ್, ನಾನು ಮಲ್ಕೋತಾ ಇದ್ದೀನಿ. ಇದಾಗಿತ್ತು ನಿನ್ನೆ ಆ್ಯಂಡ್ ಇವತ್ತಿನ ಡೈಲಿ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಈಗ 9:45ಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ಮಲ್ಕೋತಾ ಇದ್ದೀನಿ. ಬೆಳಗ್ಗೆ ಮತ್ತೊಂದು ಹೊಸ ಡೈಲಿ ವ್ಲಾಗ್ ಜೊತೆಗೆ ಸಿಗೋಣ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ. ನಿಮ್ಮನ್ನು ಕೂಡ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಎಲ್ಲರೂ ಕಮೆಂಟ್ಗೆ ಸಾಧ್ಯವಾದಷ್ಟು ರಿಪ್ಲೈ ಕೊಡ್ತೀನಿ. ರಿಪ್ಲೈ ಕೊಟ್ಟಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಕೆಲಸಗಳ ಮಧ್ಯ ರಿಪ್ಲೈ ಕೊಡೋಕ್ಕಾಗಲ್ಲ, ಅದಕ್ಕೂ ಏನೋ ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್, ಗುಡ್ ನೈಟ್.